ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಮ್ಮ ಮೈಸೂರು ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಹರೀಶ್ ಗೌಡ್ರವರು ಪ್ರತಿ ವರ್ಷನೂ ಸಹ ಒಂದು 15-16 ವರ್ಷದಿಂದ ಪ್ರತಿ ವರ್ಷನೂ ಸಹ ರಂಜಾನ್ ಹಬ್ಬದಲ್ಲಿ ಅವರಿಗೆ 3,000ರಿಂದ 4,000 ಕಿಟ್ಗಳನ್ನು ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ಅವರು 3,500 ಕಿಟ್ಗಳನ್ನು ಕೊಡುವಂಥದ್ದು ಈ ದಿನ ನಡೀತಾ ಇದೆ. ಇದಕ್ಕೆ ಹರೀಶ್ ಗೌಡ್ರು ಸಹ ಭಾಗವಹಿಸಿ ಅವ್ರು ಯಾವುದೋ ಒಂದು ಸಾವಾಗಿದೆ ಅದಕ್ಕೆ ಹೋಗ್ತಿದ್ದೀನಿ ನೋಡ್ಕೊಂಡು ಕೊಡ್ತಾ ಇರಿ ಎಲ್ರಿಗೂ ಅಂತ ಹೇಳ್ಬಿಟ್ಟು ಹೋಗಿ ಅವರ ಕಾರ್ಯ ನಾವೆಲ್ಲ ಮೆಚ್ಚಬೇಕಾಗ್ತದೆ. ಇದುವರೆಗೂ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ನಾವು ಜ್ಞಾನ ಬಂದಾಗಿಂದ ಯಾವುದೇ MLA ಆಗಲಿ MP ಆಗಲಿ ಇಂಥ ಕಾರ್ಯಗಳನ್ನ ಮಾಡಿಲ್ಲ. ನಾವೇನು ಹರೀಶ್ ಗೌಡ್ರು ನಮ್ಮ ಚಿಕ್ಕಪ್ಪನ ಮಗ ಅಲ್ಲ, ನಮ್ಮ ಸ್ನೇಹಿತರು. ಅವ್ರು ಮಾಡ್ತಿರೋದು ನೋಡಿದ್ರೆ ಎಲ್ಲಿಂದ ತರ್ತಾವ್ರ ದುಡ್ಡು ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತೇನು 3,500 ಕಿಟ್ ಕಮ್ಮಿ ಆಗ್ತದ? ಇದಾದ್ಮೇಲೆ ಯುಗಾದಿ ಹಬ್ಬಕ್ಕೆ ನಾ ಹಿಂದೂಗಳಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರ ದಾನ ಎಷ್ಟಿದೆ ಅಂತ ಹೇಳಿದ್ರೆ ನಾವು ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ಳೋಂಥದ್ದಲ್ಲ. ಅವರ ಕುಟುಂಬಕ್ಕೆ ಅಧಿದೇವತೆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಅವ್ರಿಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಶಾಸಕರಾಗಿ ಅವರು ಮಂತ್ರಿಯಾಗಿ ನಾವು ನೋಡುವಂಥ ಅವಕಾಶ ನಮ್ಗೆ ಇರಬೇಕು. ಇದನ್ನ ಅವರ ಕುಟುಂಬಕ್ಕೆ ಮತ್ತೊಮ್ಮೆ ನಾವು ಎಲ್ಲರೂ ಸಹ ಏನು ಕಾರ್ಯಕರ್ತನ ಓಡಾಡ್ತೀವಿ ದೇವರಾಜ ಬ್ಲಾಕ್ ವತಿಯಿಂದ ಹರೀಶ್ ಗೌಡ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತೇಳಿ ಅಧಿದೇವತೆ ಚಾಮುಂಡೇಶ್ವರಿ ಕೇಳ್ಕೊಂಡು ನನಗೆ ಒಂದೆರಡು ಮಾತಾಡಲಿಕ್ಕೆ ನಮ್ಮೆಲ್ಲ ಮಾಧ್ಯಮದವ್ರಿಗೂ ಸಹ ನಮಸ್ಕರಿಸಿ ನಾನು ನಮ್ಮ MLA ಹರೀಶ್ ಗೌಡ್ರು MLA ಆಗಕ್ಕಿಂತ ಮುಂಚೆ ಡಿಫಿಡೆಡ್ MLA ಇರೋಕ್ಕಿಂತ ಮುಂಚೆ 15 ವರ್ಷದಿಂದ ಈ ಕಾರ್ಯ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಬಡವ್ರಿಗೆ ಅನ್ನ ಹಬ್ಬಕ್ಕೆ ಒಳ್ಳೆ ಹಬ್ಬ ಮಾಡ್ಲಿ, ಬಡವರು ಒಳ್ಳೆ ರೀತಿಯಲ್ಲಿ ಅವರು ಜೀವನ ಮಾಡ್ಲಿ ಅಂತ ಬಹಳ ಸಹಾಯ ಮಾಡ್ತಾರೆ. ಬರೀ ಇದೆ ಅಂತ ಇಲ್ಲ, ಪ್ರತಿಯೊಂದು ಹಾರ್ಟ್ ಆಪರೇಷನ್ ಆಗ್ಲಿ, ನಾನೇ ಇವತ್ತು ಗಂಟ ಸುಮಾರು ಒಂದು 25ರಿಂದ 30 ಜಯದೇವರಲ್ಲಿ ಸಾಹೇಬರು ಹೇಳಿ ಆಪರೇಷನ್ಗಳು ಮಾಡಿಸಿದ್ದೀನಿ. ಮದುವೆಗಾಗ್ಲಿ ಯಾವುದಕ್ಕೆ ಆಗ್ಲಿ ಎಲ್ಲದಕ್ಕೂ ಸಹಕಾರ ಮಾಡ್ತಾರೆ. ರಂಜಾನ್ ಕಿಟ್ಟು ಈ ಸತಿ ಬಂದು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ದೇವರು ಎಲ್ಲ ಪ್ರಾರ್ಥನೆ ಮಾಡಿದ್ದಾರೆ, ಇಲ್ಲಿ ಜನ ಬಂದವರು ಎಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ದೇವರು ಅವ್ರನ್ನ ಶಾಶ್ವತವಾಗಿ ನಮ್ಮ ಮೇಲೆ ಇನ್ನೂ ಹ್ಯಾಟ್ರಿಕ್ ಆಗಿ ಅವರು ಹೊಡಿಬೇಕು, ಇಲ್ಲಿ ಮಿನಿಸ್ಟರ್ ಆಗ್ಬೇಕು ಅಂತ ನಮ್ಮ ಆಸೆ ಇದೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೀನಿ, ಆಮೇಲೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೀನಿ. ಇವತ್ತೇನಪ್ಪ ಅಂದ್ರೆ ಸುಮಾರು 7-8 ವರ್ಷದಿಂದ ನಮ್ಮ ಶಾಸಕರಾದ ಕೆ ಹರೀಶ್ ಗೌಡ್ರು ಸಾಹೇಬ್ರವರು ಈ ರೇಷನ್ ಕಿಟ್ ಅನ್ನ ವಿತರಣೆ ಮಾಡ್ಕೊಂಡು ಬರ್ತಾವ್ರೆ. ಈ ಸಲ ಬಹಳ ದೊಡ್ಡ ಅತಿಯಲ್ಲಿ ಮಾಡ್ತಾವ್ರೆ. ಇನ್ನು ಕೆಲವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಅವರು ರೇಷನ್ ಕಿಟ್ ಮಾಡ್ಕೊಂಡು ಬರ್ತಾವ್ರೆ. ಆಮೇಲೆ ಅದೇ ರೀತಿ ಇವರು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ 28ಕ್ಕೆ ಅವರು ಶಾಸಕರಾಗಿ ನಮ್ಮ ಮುಂದ್ಗಡೆ ಬರಬೇಕು ಅಂತ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಹಿಂದೂ ಬಾಂಧವರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ತಾವ್ರೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ ಈ ಕ್ಷೇತ್ರದಲ್ಲಿ. ಆಮೇಲೆ ಅದೇ ರೀತಿ 26ನೇ ವಾರ್ಡಲ್ಲಿ ಇವ್ರ ನಮ್ಮ ಟಿಪ್ಪು ಅಲಿಯಾಸ್ ರಹಮತುಲ್ಲಾ ಅವ್ರು ಬಹಳ ಒಳ್ಳೆ ಕೆಲಸ ಮಾಡ್ತಾವ್ರೆ, ಒಳ್ಳೆ ಕಷ್ಟ ಪಡ್ತಾವ್ರೆ. ಈ ವಾರ್ಡ್ಗೆ ಎಲ್ಲ ಇವತ್ತು ನೋಡಿ ಈ ಅದ್ದೂರಿಯಿಂದ ಮಾಡ್ತಾರ ಅಂದ್ರೆ ಇವ್ರದ್ದೇ ದೊಡ್ಡ ಕೆಲಸ. ಆಮೇಲೆ ನಮ್ಮ ಶಾಸಕರಾದ ಶ್ರೀ ಹರೀಶ್ ಬಂದು ಅವರು ಇಲ್ಲಿ ನಿಂತ್ಕೊಂಡು ಎಲ್ಲ ಅವರು ಮುಂದ್ಗಡೆ ನಿಂತ್ಕೊಂಡು ಇವರು ವಿತರಣೆ ಮಾಡೋರು. 10 ವರ್ಷದಿಂದ ಮಾಡ್ತಾವ್ರೆ. ಅವ್ರು ಆವಾಗ ಶಾಸಕರ ಇರ್ಲಿಲ್ಲ, ಅವರು ಇದ್ದಿದ್ರು, ಲೀಡರ್ ಇದ್ರು. ಆಮೇಲೆ ಶಾಸಕರಾದ್ಮೇಲೆ ತಿರ್ಗಾ ಅವರು ಬಹಳ ಅದ್ದೂರಿಯಿಂದ ಇದು ವಿತರಣೆ ಮಾಡ್ತಾವ್ರೆ. ಈ ಬಾರಿ 3,000 ಹೆಚ್ಚು ಇವತ್ತು ಈ ಸಾರಿ 3,000 ಕೊಡ್ತಾವ್ರೆ. ಮುಂದಿನ ದಿನಗಳಲ್ಲಿ ಒಂದು 5,000 ಕಿಟ್ ಕೊಡ್ಬೇಕು ಅಂತ ಅವರು ನಿರ್ಧಾರ ಮಾಡ್ಕೊಂಡಾರ. ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಶಾಸಕರಾದ ಹರೀಶ್ ಗೌಡ್ರು ಕಳೆದ 15 ವರ್ಷಗಳಿಂದ ಏನು ರಂಜಾನ್ ಹಬ್ಬಕ್ಕೆ ಪ್ರತಿ ವರ್ಷನೂ ಕೂಡ ರಂಜಾನ್ ಕಿಟ್ ಅಂತೇಳಿ ಕೊಟ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ಸಲ ನಮ್ಮ ಈ ಭಾಗದಲ್ಲಿ ರಶೀದ್ ಅವರು ಮತ್ತೆ ಟಿಪ್ಪು ಅವರು ಮತ್ತೆ ಅವರೆಲ್ಲಾ ಸ್ನೇಹಿತರುಗಳ ಮುಖಾಂತರ ಈ ಜಾಗದಲ್ಲಿ ಒಂದು ಸ್ಟೇಜ್ ಕಾರ್ಯಕ್ರಮನ ಮಾಡಿ ಅಲ್ಲಿ ಜನಗಳನ್ನ ಒಂದೇ ಕಡೆ ಸೇರಿಸಿ ಕೊಡುವಂತ ಕಾರ್ಯನ ಮಾಡಿದ್ದಾರೆ. ಮತ್ತೆ ಶಾಸಕರು ಈ ಕಾರ್ಯ ಅಲ್ಲದೇನೆ ಅವ್ರು ಗೆದ್ದಾಗಿಂದನು ಯಾರೇ ಅವ್ರ ಮನೆ ಬಾಗಿಲಿಗೆ ಹೋಗಿ ಒಂದು ಫೀಸ್ ಕಟ್ಟಕ್ಕೆ ಸಹಾಯ ಮಾಡಿ ಅಂತ ಹೇಳಿದ್ರು ಕೂಡ ಅದನ್ನು ಸಹಾಯ ಮಾಡಿದ್ದಾರೆ. ಹಾಸ್ಪಿಟಲ್ಗಳಿಗೆ ಅದೇ ಒಂದು ಅವ್ರಿಗೆ ಆಪರೇಷನ್ಗೆ ಮತ್ತೊಂದಕ್ಕೆ ಹಣ ಸಹಾಯದಿಂದ ಹಿಡಿದು ಮತ್ತೆ ಅವ್ರಿಗೆ ಹಾಸ್ಪಿಟಲ್ ಯಾವ ರೀತಿ ನೆರವಾಗಬೇಕು ಅದನ್ನ ಡಾಕ್ಟರ್ಸ್ಗಳಿಗೆ ಹೇಳಿ ಅದನ್ನು ಮಾಡಿದ್ದಾರೆ.
ಮತ್ತೆ ಅವರು ಗೌರಿ ಗಣೇಶ ಹಬ್ಬದಲ್ಲಿ ಪ್ರತಿ ವರ್ಷನೂ ಅವ್ರಿಗೆ ಜಲದರ್ಶಿನಿಲಿ ಬಂದು ಯಾರ್ಯಾರು ಗಣಪತಿ ಕೂರಿಸ್ತಾರೋ ಅವರೆಲ್ಲ ದುಡ್ಡಿಸ್ಕೊತಾ ಇದ್ರು. ಬಟ್ ಆದ್ರೆ ಈ ಕಳೆದ ವರ್ಷದಲ್ಲಿ ಯಾರು ಎಲ್ಲಿ ಗಣಪತಿ ಕೂರಿಸ್ತಾರೆ ಅವ್ರಿಗೇನೆ ಅಲ್ಲೇ ಹೋಗಿ ಸ್ಪಾಟ್ ಅಲ್ಲೇ ಕೊಡುವಂತ ಕೆಲಸನ ಶಾಸಕರು ಮಾಡಿದ್ದಾರೆ. ಮತ್ತೆ ಅವ್ರ ಸ್ವಂತ ವೈಯಕ್ತಿಕ ಹಣದಿಂದ ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಒಂದು 400 ಜನಕ್ಕೆ ಅವರು ಲ್ಯಾಪ್ಟಾಪ್ ನ ವಿತರಣೆ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಯಾರು BCA ಸ್ಟೂಡೆಂಟ್ಸ್ ಮತ್ತೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತವ್ರಿಗೆ ಅನುಕೂಲ ಆಗ್ಲಿ, ಆ ಕುಟುಂಬಕ್ಕೆ ಅನುಕೂಲ ಆಗ್ಲಿ, ಆ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು 400 ಲ್ಯಾಪ್ಟಾಪ್ ನ ಅವರು ಶ್ರೀ ಕೃಷ್ಣ ಚಾರಿಟಬಲ್ ಟ್ರಸ್ಟ್, ಯಶೋಧ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅದನ್ನು ಕೊಟ್ಟಿದ್ದಾರೆ. ಮತ್ತೆ ಇದೇ ರೀತಿ ಹಲವಾರು ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಶಾಸಕರು 224 ಕ್ಷೇತ್ರದಲ್ಲೂ ಈ ರೀತಿ ಶಾಸಕರು ನಮ್ಮ ಚಾಮರಾಜ ಕ್ಷೇತ್ರಕ್ಕೆ ಸಿಕ್ಕಿರುವಂತ ಶಾಸಕರು ಯಾರು ಇಲ್ಲ ಅಂತ ನಾವು ಅನ್ಕೊಂಡಿದೀವಿ. ಯಾಕೆಂದ್ರೆ ಅವ್ರ ವೈಯಕ್ತಿಕ ಹಣದಿಂದ ಇದೆಲ್ಲ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಮುಂದಕ್ಕೂ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ನಿರಂತರವಾಗಿ ಶಾಸಕರಾಗಿ ಆಯ್ಕೆಯಾಗಿ ಮಿನಿಸ್ಟರ್ ಆಗ್ಲಿ ಅಂತೇಳಿ ನಾವು ಈ ಮೂಲಕ ಕೇಳ್ಕೊತೀವಿ. ಮತ್ತೆ ಎಲ್ಲರಿಗೂ ನಮ್ಮ ರಂಜಾನ್ ಹಬ್ಬದ ಶುಭಾಶಯಗಳು. ನಮ್ಮ ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯಗಳು. ಈ ದಿನ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಅಣ್ಣರವರು 3,500 ಹೆಚ್ಚು ಕಿಟ್ಗಳನ್ನು ಕೊಟ್ಟಿದ್ದಾರೆ. ಅದ್ರ ಬೆಲೆ ಅಂದ್ರೆ 1,500 ಇದೆ. ಸೊ ಎಷ್ಟು ಉದಾರತನ ನೋಡಿ, ಒಂದೊಂದು ಕಿಟ್ಟಿಗೆ 3,500 ಅಂದ್ರೆ 1,500 ಅಂದ್ರೆ 3,500 ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ. ಸೊ ನಿಜವಾಗ್ಲೂ ಈ ಕೆಲಸ ಒಂದು ಶ್ಲಾಘನೀಯ ಅಂತ ಹೇಳ್ಬೋದು. ಎಲ್ಲಾ ಒಂದು ಜನಪ್ರತಿನಿಧಿಗಳು ಈ ರೀತಿ ಜನಪರ ಕೆಲಸ ಮಾಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆಂದ್ರೆ ಜಾತಿ ಮತ ಧರ್ಮ ಎಲ್ಲವನ್ನು ಮರೆತು ಹರೀಶ್ ಅಣ್ಣವ್ರು ಕೆಲಸ ಮಾಡ್ತಿದ್ದಾರೆ. ಯಾಕೆಂದ್ರೆ ತಾವು ನೋಡ್ಬೋದು, ಗಣಪತಿ ಹಬ್ಬದಲ್ಲಿ ಎಲ್ಲಾ ಯುವಕರಿಗೆ ಒಂದು ಪ್ರೋತ್ಸಾಹ ನೀಡುವಂತ ಇದು ಕೆಲಸವನ್ನು ಹರೀಶ್ ಅಣ್ಣವ್ರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಪ್ರತಿ ಒಂದು ಎಲ್ಲೆಲ್ಲಿ ಗಣಪತಿಯನ್ನು ಇಟ್ಟಿದ್ದಾರೆ ಅವ್ರು ಪ್ರತಿ ಒಂದು ಏರಿಯಾಗಳಿಗೆ ಹೋಗಿ ಗಣಪತಿ ಗಲ್ಲಿಗೂ ಹೋಗಿ ಅವರು ಗಣಪತಿ ಯಾರನ್ನು ಇಟ್ಟಿದ್ದಾರೆ ಅವ್ರಿಗೆಲ್ಲ ಸಹಾಯವನ್ನು ಮಾಡ್ತಾರೆ. ಅದೇ ರೀತಿ ಈಗ ತಾವು ನೋಡ್ಬೋದು, ಈ ಕಳೆದ 2 ತಿಂಗಳ ಹಿಂದೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸುಮಾರು 450ಕ್ಕೂ ಹೆಚ್ಚು ಲ್ಯಾಪ್ಟಾಪ್ ವಿತರಣೆ ಮಾಡಿದ್ರು. ಅದಲ್ದಾನೆ ಅದು ಬೆಲೆ ಏನು ಅಂದ್ರೆ 75,000. ಎಷ್ಟು ಒಂದು ಒಳ್ಳೆ ಕಂಪ್ನಿಯ ಒಂದು ಲ್ಯಾಪ್ಟಾಪ್ ಅನ್ನು ನೀಡಿದ್ರು. ಕೇವಲ ಒಂದು ಹೆಸರಿಗೆ ಮಾತ್ರ ಹರೀಶ್ ಅಣ್ಣವ್ರು ಕೆಲಸ ಮಾಡೋದಲ್ಲ, ಬಡವ್ರಿಗೋಸ್ಕರ ಅಂತ ಇರುವಂತ ನಾಯಕ. ಇಂಥವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಇಂಥವ್ರಿಗೆ ಉನ್ನತ ಮಟ್ಟ ಸಿಕ್ಕಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಮಂತ್ರಿ ಆದಂತ ಸಂದರ್ಭದಲ್ಲಿ ಎಲ್ಲಾ ಜಾತಿ ಧರ್ಮ ಜನಾಂಗದ ಒಂದು ಬಿಟ್ಟು ಒಟ್ಟುಗೂಡಿಸ್ಕೊಂಡು ಎಲ್ಲರಿಗೂ ಕೆಲಸ ಮಾಡೋ ಅವ್ರಿಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಾರೆ. ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ನಿಜವಾಗ್ಲೂ ಇವತ್ತು ನೋಡ್ಬೇಕಿತ್ತು ಸರ್, ನೀವು ಬಂದು ಒಂದು 11-12 ಗಂಟೆಯಿಂದನೂ ನಾವು ಸತತವಾಗಿ ಕೊಡ್ತಾ ಇದೀವಿ. ಎಷ್ಟು ಅಂದ್ರೆ ಅದು ಹೇಳಕ್ಕೆ ಸಾಧ್ಯವಿಲ್ಲ, ಅಷ್ಟು ಮಟ್ಟಿಗೆ. ಖಂಡಿತವಾಗ್ಲೂ ನೋಡಿ, ಇಲ್ಲಿ ಇಷ್ಟು ಜನ ನಿಂತಿದ್ದಾರೆ, ಎಲ್ಲರಿಗೂ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ನಮ್ಮ ಯುಗಾದಿ ಹಬ್ಬಕ್ಕೆ ಬರ್ತಂತೆ, ಯುಗಾದಿ ಹಬ್ಬದಲ್ಲೂ ಸಹ ನಮ್ಮ ಹಿಂದೂಗಳಿಗೂ ಸಹ ಅಣ್ಣ ದಿನಸಿ ಕಿಟ್ ಅನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ನಿಜವಾಗ್ಲೂ ಶ್ಲಾಘನೀಯ. ಎಲ್ಲಾ ಜನಪ್ರತಿನಿಧಿಗಳು ಈ ರೀತಿ ಕೆಲಸ ಕಾರ್ಯ ಮಾಡಿದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಸಮಾಜ ಉದ್ಧಾರ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಸಹ ಎಲ್ಲರಿಗೂ ಯಾರೇ ಟೋಕನ್ ಸಿಕ್ಕಿ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಯಾರಿಗೂ ನಿರಾಶೆ ಮಾಡಿಲ್ಲ. ಪ್ರತಿಯೊಬ್ಬರಿಗೂ ಯಾರ್ಯಾರು ಟೋಕನ್ ತಗೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಕಿಟ್ ತಲುಪಿದೆ ಸರ್. 26 में हरीश अन्ना जो रमजान के किट बांट रही और सबको भी सहूलत से सबसे अच्छा काम कर रही। और क्या कहते हैं, यहाँ के वार्ड में अच्छे से अच्छा मुस्लिम होंगे हिंदू होंगे सबके वास्ते किट कपड़े सब भी चीजें दे रही कर रही। उसके वास्ते शुक्रिया हरीश अन्ना का। और हमारे कितने भी इसके हैं ग्रुप के कांग्रेस ग्रुप के, उनको सब भी बहुत शुक्रिया। हमारी वार्ड को आए हमने सभी कामयाब कर रही, उसके वास्ते बहुत बहुत शुक्रिया। हमारे कारपेटर बाबू है उनको भी बहुत शुक्रिया। अल्ताफ भैया ही उनको भी शुक्रिया। उन्होंने सब पूरे जने को हैं। रशीद भैया ही उन्होंने भी बहुत मेहनत कर रही, उनके वास्ते उनको भी शुक्रिया। हमारे जितने भी टीपू भैया ही माजू हैं उन्होंने सब पूरे जने ये कौम के वास्ते बहुत खिदमत कर रही, उसके वास्ते उनको बहुत बहुत शुक्रिया। हमारा भी शुक्रिया और पूरी जनता का भी शुक्रिया कि वो तो यत्ता 3,000 आदमी को है, हर इंसान को हर एक टोकन घरां जाको पूछ को देखो को है, हर इंसान को भी मिलता है। हरीश अन्ना को अब एक बार मंत्री बनने की हमारी ख्वाहिश है। थैंक